ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ವಿದ್ಯೆಯವರು ಭದ್ರನಿಗೆ ಮುತ್ತನ್ನು ಕೊಡ್ತಾ ಇರಬೇಕಾದ್ರೆ ವಿನಂತಿಯವರು ಅದನ್ನು ನೋಡಿಬಿಟ್ಟು, ನನ್ನ ಕೈಲಿ ಇದನ್ನೆಲ್ಲ ನೋಡ್ಕೊಳ್ಳೋಕೆ ಆಗ್ತಾಯಿಲ್ಲ ಕಣವ, ಈಗಲೇ ನನಗೆ ಬರ್ತಿರೋ ಕೋಪಕ್ಕೆ ಏನಾರ ಮಾಡಿಬಿಡೋಣ ಅಂತ ಅನ್ನಿಸ್ತಾ ಇದೆ ಅಂದಾಗ ಸಾವಿತ್ರಿಯವರು ಅವ್ರನ್ನ ಹೇಳ್ಕೊಂಡು ಹೋಗ್ಬಿಡ್ತಾರೆ. ನೋಡೆ, ತಾಳ್ಮೆಯಿಂದ ಗೆಲ್ಲೋದು ಅಂತ ಸುಮ್ಕೆ ಹೇಳಿಲ್ಲ, ನೀನು ಕುತ್ತಿಗೆಗೆ ತಾಳಿ ಬೀಳಗಂಟ ಸ್ವಲ್ಪ ಸುಮ್ಕೆ ಇದ್ಬಿಡು, ಆಮೇಲೆ ಏನು ಬೇಕಾದರೂ ಮಾಡ್ಕೊಳ್ಳುವಂತೆ ಅಂತ ಸಾವಿತ್ರಿಯವರು ಹೇಳಿದಾಗ ವಿನಂತಿ ಹೇಳ್ತಾರೆ, ಸರಿ ಕಣವ ಅಂತ. ಈ ಕಡೆ ಭದ್ರ ಅವರಿಗೆ ವಿದ್ಯೆಯವ್ರು ಹೇಳ್ತಾರೆ, ಹೇಳಿದ್ನೇ ಹೇಳ್ತೀನಂತ ಅನ್ಕೋಬೇಡಿ ಗೌಡ್ರೆ, ನೀವು ತಾಳ್ಮೆಯಿಂದ ಯೋಚನೆ ಮಾಡಿ ಏನಾದರೂ ದಾರಿ ಸಿಕ್ಕೇ ಸಿಗುತ್ತೆ ಗೌಡ್ರೆ, ಹುಷಾರು ಅಂತ ಹೇಳಿ ಹೊರಡ್ತಾರೆ. ಈ ಕಡೆ ಆಚೆ ಬರ್ತಾ ಇರ್ಬೇಕಾದ್ರೆ ವಿದ್ಯೆಯವ್ರನ್ನ ಸಾವಿತ್ರಿಯವ್ರು ನೋಡಿ ಕರೀತಾರೆ. ನಿಂತ್ಕೊಳ್ಳೆ ಅಂತ ಹೇಳಿ ಸಾವಿತ್ರಿ ವಿನಂತಿ ವಿದ್ಯಾ ಹತ್ರ ಬರ್ತಾರೆ. ಅವರಿಬ್ಬರನ್ನ ನೋಡ್ಬಿಟ್ಟು ವಿದ್ಯೆಯವ್ರು ಹೇಳ್ತಾರೆ, ಎಲ್ಲೋ ಸೀದೋಗಿರೋ ವಾಸನೆ ಬರ್ತೈತೆ, ಸಾವಿತ್ರಿ ಅಮ್ಮ ನಿಮಗೂ ಬರ್ತೈತಾ ಅಂತ ಕೇಳ್ತಾರೆ ವಿದ್ಯೆಯವರು. ವಾಸನೆ ಬರ್ತೈತೋ ಇಲ್ಲ ಅಂತ ಆಮೇಲೆ ಹೇಳ್ತೀನಿ, ಮೊದಲು ನೀನು ಭದ್ರನ ರೂಮ್ಗೆ ಯಾಕೆ ಹೋಗಿದ್ದೆ ಅದು ಹೇಳು ಅಂತ ಕೇಳ್ತಾರೆ ಸಾವಿತ್ರಿ ಅವರು. ವಿದ್ಯೆಯವರು ನುಲ್ಕೊಂತ ಹೇಳ್ತಾರೆ, ಏನು ಸಾವಿತ್ರಿ ಅಮ್ಮ ಇಂಥ ಮಾತು ಕೇಳ್ತಾ ಇದ್ದೀರಾ, ಗಂಡ ಹೆಂಡ್ರು ಅಂದ್ಮೇಲೆ ಅವ್ರ ಮಧ್ಯೆ 1000 ಇರ್ತದಂತ ನಿಮಗೆ ಗೊತ್ತಿಲ್ವೇ ಅಂತ ಹೇಳ್ತಾರೆ ವಿದ್ಯೆಯವರು. ಆಗ ವಿನಂತಿ ಕೋಪದಲ್ಲಿ ಹೇಳ್ತಾರೆ, ನುಲಿಬೇಡ, ನೀನು ನೆಟ್ಟಗೆ ನಿಂತ್ಕೊಂಡು ಮಾತಾಡು ಅಂತ ಹೇಳ್ತಾರೆ. ಅಯ್ಯೋ ಅಮ್ಮ ಕೇಳಿದ ಮಾತಿಗೆ ನನಗೆ ಶಾನೆ ನಾಚಿಕೆ ಆಯಿತು, ನಾನು ಯಾಕೆ ನಾಚ್ಕೊತಾ ಇದ್ದೀನಿ ಅಂತ ನಿನಗೆ ಅರ್ಥ ಆಗಕ್ಕಿಲ್ಲ, ನೀನು ಸುಮ್ಕೆ ಇರು ಅಂತ ಹೇಳ್ತಾರೆ ವಿದ್ಯೆಯವರು. ಅಲ್ವಾ ಸಾವಿತ್ರಿ ಅಮ್ಮ ಅಂತ ಹೇಳ್ತಾರೆ. ಅಮ್ಮ, ನನಗೆ ಬರ್ತಾ ಇರೋ ಕೋಪಕ್ಕೆ ಉಳ್ನಾ ಅಂತ ವಿನಂತಿಯವ್ರು ಹೇಳಿದಾಗ ವಿದ್ಯೆಯವ್ರು ಹೇಳ್ತಾರೆ, ಸೀದೋಗಿರೋ ವಾಸನೆ ಇಲ್ಲಿಂದ ಬರ್ತಾ ಐತಿ ಅಂದ್ಮ್ಯಾಕೆ ನಾನು ನನ್ನ ಗಂಡ ಮಾತಾಡೋದು ಕದ್ದು ಕೇಳಿಸ್ಕೊಂಡಿದ್ದೀರಾ ಅಲ್ವೇ ಅಂತ ಕೇಳ್ತಾರೆ ವಿದ್ಯೆಯವರು. ಹಂಗೆಲ್ಲ ಆಡೋದಕ್ಕೆ ನಿನಗೆ ನಾಚಿಕೆ ಆಗಕ್ಕಿಲ್ಲ ಏನೇ ಅಂತ ಕೇಳ್ತಾರೆ ಸಾವಿತ್ರಿ ಅವರು. ನನ್ನ ಗಂಡನ ಜೊತೆ ನಾನು ಖುಷಿಯಾಗಿರೋದಕ್ಕೆ ಯಾಕೆ ನಾಚಿಕೆ ಆಗಬೇಕು ಅಂತ ವಿದ್ಯೆಯವ್ರು ಕೇಳ್ತಾರೆ. ನಾನು ನನ್ನ ಗಂಡ ಸಂತೋಷವಾಗಿರೋದನ್ನು ನೀವು ಕದ್ದು ನೋಡ್ಕೊತೀರಲ್ಲ, ನಿಮ್ಗಳಿಗೆ ಆಗಬೇಕು ನಾಚಿಕೆ ಅಂತ ಹೇಳ್ತಾರೆ ವಿದ್ಯೆಯವರು. ಕೆಂಬುತ್ತ, ನಾಳೆ ಒತ್ತಾರಿಕೆ ಇವಳು ಮದುವೆ, ತಾಳಿ ಕಟ್ಟಿದ್ರೆ ಇವಳು ಗಂಡ ನನ್ನ ಅಳಿಯ, ಅವ್ನು ರೂಮ್ಗೆ ಹೋಗೋದಕ್ಕೆ ನಿನ್ಗೆ ಎಷ್ಟೇ ಹಕ್ಕೈತೆ ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ. ವಿದ್ಯೆಯವರು ಅವ್ರು ಹೇಳಿದ ಮಾತನ್ನ ಕೇಳ್ಕೊಂಡು ಜೋರಾಗಿ ನಗಕ್ಕೆ ಶುರು ಮಾಡ್ತಾರೆ. ಯಾಕೆ ನಗ್ತಾ ಇದೀಯಾ, ನಗೋ ಥರದ್ದೇನೇ ಐತೆ ಅಂತ ವಿನಂತಿಯವ್ರು ಹೇಳ್ತಾರೆ. ಅಲ್ಲ, ನಮ್ಮ ಗೌಡ್ರು ನಾಳಿಕೆ ನೀನು ತಾಳಿ ಕಟ್ಟಿದ್ರ ಗಂಡ ಅಲ್ವೇ ಮುಂದಿಂದು ಅಂತ ವಿದ್ಯೆಯವ್ರು ಹೇಳ್ತಾರೆ. ಆಗ ವಿನಂತಿ ಹೇಳ್ತಾರೆ, ಭದ್ರ ಮಾಮನ ಕೈಲಿ ನಾನು ತಾಳಿ ಕಟ್ಟಿಸ್ಕೊಂತೀನಿ ಕಣೆ, ನೀನಿನ್ನೂ ಕಟ್ಟಿಸ್ಕೊಂಡಿಲ್ಲ, ಕಟ್ಟಿಸ್ಕೊಂಡ್ಮ್ಯಾಕೆ ಹೇಳು, ಈಗಾಗಲೇ ನಾನು ಮದುವೆ ಆಗಿ ಅವ್ರ ಕೈಲಿ 3 ಗಂಟು ಕಟ್ಟಿಸ್ಕೊಂಡು ಹೆಂಡ್ರಾಗಿ ಬದುಕ್ತಾ ಇದ್ದೀನಿ ಅಂದ್ಮ್ಯಾಕೆ ನೀನು ಹಕ್ಕು ಅಧಿಕಾರದ ಬಗ್ಗೆ ನನ್ನ ಹತ್ರ ಕೇಳಕ್ಕೆ ಬರಬೇಡ ಅಂತ ಹೇಳ್ತಾರೆ ವಿದ್ಯೆಯವರು. ನಾನು ಅವ್ರ ಹೆಂಡ್ತಿ, ಅವ್ರು ನನ್ನ ಗಂಡ, ಏನದೆ ಏನು ನಡೆಯುತ್ತೆ ಅನ್ನೋದು ನೋಡೋದು ತಪ್ಪು ಅಂತ ವಿದ್ಯೆಯವ್ರು ಹೇಳ್ತಾರೆ. ಶಾನೆ ಮಾತಾಡ್ತಾ ಇದೀಯಾ, ಬೇಡ ನೋಡು ಅಂತ ವಿನಂತಿ ಹೇಳ್ತಾರೆ. ನಾನು ಸುಮ್ಕೆ ನನ್ನ ಪಾಡಿಗೆ ನಾನು ಹೋಗ್ತಿದ್ದೆ, ನನ್ನನ್ನು ಕರೆದ್ಬಿಟ್ಟು ಕೆಣಕ್ದವ್ರು ನೀವು, ಈಗ ನನಗೆ ಬೇಡ ಅಂದರೆ ಹೆಂಗೆ ಹೇಳಿ ಅಂತ ಕೇಳ್ತಾರೆ ವಿದ್ಯೆಯವರು. ಸುಮ್ಕೆ ನನ್ನನ್ನು ಕೆಣಕಿ ಮಾತು ಕೇಳೋಕ್ಕಿಂತ ಮೊದಲು ಆಗದೆ ಇರೋ ಮದುವೆನ ತಯಾರಿ ಮಾಡ್ತಾ ಇದ್ದೀರಲ್ಲ ಅದನ್ನ ಮಾಡಿ ಹೋಗಿ ಅಂತ ವಿದ್ಯಾ ಹೇಳ್ತಾರೆ. ಏನು ಇಷ್ಟೆಲ್ಲ ಮಾತಾಡಿ ಮದುವೆ ನಡೆಯೋಕ್ಕಿಲ್ಲ ಅಂತ ಅದು ಯಾವ ಧೈರ್ಯದ ಮ್ಯಾಗ ಹೇಳ್ತಾ ಇದೀಯ ಅಂತ ಕೇಳ್ತಾರೆ ಸಾವಿತ್ರಿ ಅವರು. ನಾನು ಪೂಜೆ ಮಾಡ್ತಾ ಇರೋ ಆ ದೇವ್ರ ಮೇಲೆ ನಂಬಿಕೆ ಇಟ್ಟು ಹೇಳ್ತಾ ಇದ್ದೀನಿ, ಸತ್ಯ ನ್ಯಾಯ ಸೋಲಕ್ಕೆ ಆ ದೇವ್ರು ಬಿಡೋಕ್ಕಿಲ್ಲ ಅನ್ನೋ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ, ನೀವೇನೇ ಮಾಡಿದ್ರು ಈ ಮದ್ವೆ ಅಂತ ನಡೆಯಕ್ಕಿಲ್ಲ, ಅದೇನೋ ಕೆಲಸ ಇತ್ತಂತ ಹೇಳಿದ್ರಲ್ಲ, ಹೋಗಿ ಆ ಕೆಲಸ ನೋಡ್ಕೊಳ್ಳಿ ಅಂತ ವಿದ್ಯಾ ಹೇಳ್ತಾರೆ. ನನಗೂ ಶಾನೆ ಕ್ಯಾಮೆ ಇದೆ, ಬರ್ಲೆ ಅಂತ ಹೇಳಿ ಹೊರಡ್ಬೇಕಾದ್ರೆ ವಿನಂತಿ ಹೇಳ್ತಾರೆ, ನಿಂತ್ಕೊಳ್ಳಲೆ, ನೀನು ಈ ಮಟ್ಟಕ್ಕೆ ಮಾತಾಡಿದ ಮ್ಯಾಕೆ ಇವಾಗ ನಾನು ಹೇಳ್ತೀನಿ ಕೇಳಿಸ್ಕೊ, ನಾಳೆನೆ ಭದ್ರ ಮಾಮನ ಕೈಲಿ ತಾಳಿ ಕಟ್ಟಿಸ್ಕೊಂಡು ಮುಂದಕ್ಕೆ ಬಂದು ಅದೇ ತಾಳಿನ ತೋರಿಸಿ ನಿನ್ ಕೈಲಿ ಅರ್ಶಿನ ಕುಂಕುಮ ತಗೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ವಿನಂತಿನೇ ಅಲ್ಲ ಕಣೆ ಅಂತ ಹೇಳ್ತಾರೆ. ಆಗ ವಿದ್ಯೆಯವ್ರು ಹೇಳ್ತಾರೆ, ಒಳ್ಳೇದು, ಜಯಂತಿ, ಸೇವಂತಿ ಇಲ್ಲ ವಾಂತಿ ಅಂತ ಈ ಥರ ಯಾವುದಾದ್ರೂ ಒಳ್ಳೆ ಹೆಸರನ್ನ ಹುಡ್ಕೊಳ್ಳಿ ಅಕ್ಕ ಅಂತ ಹೇಳ್ತಾರೆ ವಿದ್ಯೆಯವರು. ಯಾಕಂದ್ರೆ ನಾಳಿಕೆ ನಿನ್ನ ಹೆಸರು ಬದಲಾಯಿಸ್ಕೊಳ್ಳೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ, ಬರ್ಲೆ ಅಂತ ಹೇಳಿ ವಿದ್ಯೆಯವ್ರು ಹೋಗ್ಬಿಡ್ತಾರೆ. ನೋಡ್ದೇನವ ಈ 3 ಅಡಿಗೆ ಎಷ್ಟು ಸೊಕ್ಕೈತೆ ಅಂತ, ನಾನ್ ಕಟ್ಕೊಂಡ್ ಬೇಕಾಗಿರೋ ಗಂಡಗ್ ಮುತ್ತು ಕೊಟ್ಟದ್ದು ಅಲ್ದೆ ನಾವೇ ಹಗಲ್ಗನ್ಸ್ ಕಾಣ್ತಾ ಇದೀವಿ ಅನ್ನಂಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳೆ. ಹಾಗಂತ ವಿನಂತಿ ಹೇಳಿದಾಗ ಸಾವಿತ್ರಿ ಅವ್ರು ಹೇಳ್ತಾರೆ, ಹೇಳಿ ಸುಮ್ಕೇರೆ, ಅವಳು ಆರಾಟ ಅರ್ಭಟ ಎಲ್ಲ ಬೆಳಿಗ್ಗೆ ಭದ್ರ ನಿನ್ ಕುತ್ತಿಗೆಗೆ ತಾಳಿ ಕಟ್ಟೋ ಗಂಟ ಅಷ್ಟೇಯ ನೋಡು, ನಮಗೆ ಜ್ಞಾನ ಮೇನ್ ಇರ್ಬೇಕಾಗಿರೋದು ಈ ಮದ್ವೆ ಸುಸೂತ್ರವಾಗಿ ನಡೀಲಿ ಅಂತ, ನಾವ್ ಅನ್ಕೊಂಡಂಗೆ ಈ ಮದ್ವೆ ಒಂದಾದ್ರೆ ಆಮೇಲೆ ಒಳ್ಳೆ ಯಾವ ಲೆಕ್ಕ ಅಂತ ಹೇಳ್ತಾರೆ ಸಾವಿತ್ರಿ ಅವರು. ಭದ್ರ ಮಾಮೂನ್ ಕೈಲಿ ತಾಳಿ ಕಟ್ಟಿಸ್ಕೊಂಡು ಆಮೇಲೆ ತೋರಿಸ್ತೀನಿ ನಾನು ಏನು ಅಂತವ ಅಂತ ವಿನಂತಿ ಹೇಳ್ತಾರೆ. ಈ ಕಡೆ ಲೋಕಿ ಕುಡಿದು ಮಲಗಿರ್ಬೇಕಾದ್ರೆ ಲೋಕಿ ಅಕ್ಕ ಬಂದ್ಬಿಟ್ಟು ನೀರನ್ನ ಎರ್ಚಿ ಎಬ್ಬಿಸ್ಬಿಡ್ತಾರೆ. ಮಳೆ ಬರ್ತೈತಾ ಅಂತ ಅಂದ್ಬಿಟ್ಟು ಆ ಕಡೆ ಈ ಕಡೆ ನೋಡಿ ನಿಂತಿರೋದು ಅವ್ರ ಅಕ್ಕನ ನೋಡ್ಬಿಟ್ಟು, ಅಕ್ಕ ನೀನಾ ಅಂತ ಹೇಳ್ತಾರೆ ಲೋಕಿಯವರು. ಅಲ್ಲೋ ಕಂಠ ಪೂರ್ತಿ ಕುಡ್ದು ಒತ್ತು ನೆತ್ತಿಗೆ ಇರೋ ಗಂಟ ಮಲಗಿದ್ರೆ ಹೆಂಗೇಳು ಅಂತ ಅವ್ರ ಅಕ್ಕ ಕೇಳಿದಾಗ ಲೋಕಿಯವ್ರು ಹೇಳ್ತಾರೆ, ಬೈಬೇಡ ಕಣಕ, ರಾತ್ರಿ ಸ್ವಲ್ಪ ಜಾಸ್ತಿ ಆಗ್ಬಿಡ್ತು, ಇನ್ಮೇಲೆ ಹಿಂಗಾಗಕ್ಕಿಲ್ಲ ಅಂತ ಹೇಳ್ತಾರೆ. ಎಲ್ಲ ಕಂಡ್ಲ ಲೋಕಿ, ನೀನ್ ಹಿಂಗ್ ಕುಡಿದ್ರೆ ನಿನ್ನ ಆರೋಗ್ಯದ ಗತಿ ಏನಾಗ್ಬೇಡ, ನಿನ್ಗೇನಾದ್ರೂ ಆದ್ರೆ ನನ್ಗೆ ಯಾರ್ಲ ದಿಕ್ಕು,
ಅಂತ ಅವ್ರ ಅಕ್ಕ ಕೇಳಿದಾಗ ನನ್ಗೇನು ಆಗಕ್ಕಿಲ್ಲ ಕಣಕ್ಕ ಅಂತ ಲೋಕಿ ಹೇಳ್ತಾರೆ. ನಾನೇನ್ ದಿವ್ಸ ಹಿಂಗೆ ಕುಡ್ದೇನೆ, ರಾತ್ರಿ ಹೊಸಿ ಕುಸಿ ವಿಚಾರ ಇತ್ತು, ಅದಕ್ಕೆ ಜಾಸ್ತಿ ಆಗ್ಬಿಡ್ತು ಆಟೆ ಅಂತ ಹೇಳ್ತಾರೆ ಲೋಕಿ ಅವರು. ಒಂದ್ ನಿಮಿಷ ಇರು ಬಂದೆ ಅಂತ ಹೇಳಿ ಸಾವಿತ್ರಿ ಅವ್ರು ಕೊಟ್ಟಿರೋ ದುಡ್ಡನ್ನ ತಗೊಂಬಂದು ಕೊಡಕ್ಕೆ ನೋಡ್ತಾರೆ ಲೋಕಿ ಅವರು. ಇಲ್ಲಿ ನೋಡಕ್ಕ, ನಾನು 5 ಲಕ್ಷ ಸಂಪಾದನೆ ಮಾಡವ್ನಿ. ಆಗ ಅಕ್ಕ ಶಾಕ್ನಿಂದ ಕೇಳ್ತಾರೆ, ಇಷ್ಟೊಂದು ದುಡ್ಡು ಹೆಂಗ್ಲ ಸಂಪಾದನೆ ಮಾಡ್ಕೊಂಬಂದೆ, ನೀನೇನಾದ್ರು ಅಂತ ಹೇಳಿದಾಗ, ಕೆಟ್ಟ ಕೆಲಸ ಏನು ಮಾಡಿಲ್ಲ ಅಕ್ಕ, ಪ್ರಾರ್ಥನೆಗೆ ದೇವ್ರ ಸೋತೋಗಿ ಹೋಗೋ ದುಡ್ಡು ಅಂತ ಪ್ಯಾಕೇಜ್ ಅಲ್ಲಿ ದುಡ್ಡು ಕೊಟ್ಟವನಿ ಅಂತ ಹೇಳ್ತಾರೆ ಲೋಕಿ. ಮೊದ್ಲು 3 ಲಕ್ಷ ಇತ್ತು, ಇದನ್ನು ಸೇರಿಸಿ ಹೆಂಗಾದ್ರೂ ಮಾಡಿ ನಿನ್ನ ಆಪರೇಷನ್ ಮಾಡಿಸ್ತೀನಿ ಅಂತ ಹೇಳ್ತಾರೆ ಲೋಕಿ. ಆಗ ಅವ್ರ ಅಕ್ಕ ಕೇಳ್ತಾರೆ, ಇದೇನೋ ಲೋಕಿ, ನೀನ್ ಹಿಂಗೆ ಕಂತೆ ದುಡ್ಡು ತರ್ತಾ ಇರೋದ್ ನೋಡಿದ್ರೆ ನನಗೆ ಶಾನೆ ಭಯ ಆಯ್ತೈತಿ ಕಣ್ಲಾ. ಭಯ ಪಡುವಂತ ಕೆಲ್ಸ ನಿನ್ ತಮ್ಮ ಯಾವತ್ತೂ ಮಾಡಲ್ಲ ಕಣಕ್ಕ, ನೀನು ಧೈರ್ಯವಾಗಿರು. ಅಷ್ಟರಲ್ಲಿ ಅಕ್ಕನ ಮಗಳು ಮಾಮ ಅನ್ಕೊಂಡ್ ಬರ್ತಾರೆ. ಆಗ ಲೋಕಿಯವ್ರು ಹೇಳ್ತಾರೆ, ಚಿನ್ನಮ್ಮ ಬಾ ಕುತ್ಕೋ, ನಾನ್ ನಿನ್ಗೋಸ್ಕರ ಏನ್ ತಂದಿದ್ದೀನಿ ನೋಡು, ರಾತ್ರಿ ನೀನ್ ಮಲ್ಕೊಂಡ್ಬಿಟ್ಟಿದೆ, ತಗೋ ಅಂತ ಚಾಕ್ಲೇಟ್ನ ಕೊಡ್ತಾರೆ. ಮಾಮ ನೀನು ಇಲ್ದೇ ಇರ್ಬೇಕಾದ್ರೆ ದಾರಿಲಿ ಹೋಗ್ಬೇಕಾದ್ರೆ ಅವ್ವ ತಲೆ ಸುತ್ತ ಬಿದ್ಬಿಟ್ರು, ಆಗ ಚೆಲುವರಾಜ್ ಬಂದು ಕಾಪಾಡಿದ್ದನ್ನ ಹೇಳ್ತಾರೆ ಆ ಹುಡುಗಿ. ಇಷ್ಟೆಲ್ಲ ಆಗಿದ್ರು ನನ್ಗೆ ಯಾಕಕ್ಕ ಒಂದು ಫೋನು ಮಾಡಿಲ್ಲ ಅಂತ ಲೋಕಿ ಕೇಳ್ತಾರೆ. ನೀನು ಹೆಂಗ್ ಕೆಲಸ ಮಾಡ್ತಿದ್ದೆ ಏನೋ, ಸುಮ್ನೆ ಫೋನ್ ಮಾಡಿದ್ರೆ ಗಾಬರಿ ಆಗ್ತಿ ಅಂತ ಹೇಳಿಲ್ಲ ಕಣ್ಲಾ, ಹಂಗಂತ ಫೋನ್ ಮಾಡ್ದಂಗ್ ಇರ್ತಾರ ಹೇಳು ಅಂತ ಲೋಕಿ ಕೇಳ್ತಾರೆ. ಅವ್ರು ಬರ್ದೇ ಇದ್ದಿದ್ರೆ ಸಂದಾಗಿರ್ತಿತ್ತು, ಇಂದ ನಿನ್ಗೂ ಹಿಂಸೆ, ನಾನ್ ಸತ್ತು ಹೋಗ್ಬಿಟ್ಟಿದ್ರೆ ನಿನ್ಗೆ ಈ ಕಷ್ಟ ತಪ್ಪೋಗೋದಂತ ಹೇಳ್ತಾರೆ ಅವ್ರ ಅಕ್ಕ. ಹುಡ್ತು ಅನ್ನಕ್ಕ ಯಾಕೆ ಹೆಂಗ್ ಮಾತಾಡಿ, ನಿನ್ನನ್ನ ಬಿಟ್ರೆ ನನ್ಗೆ ಯಾರಿದಾರ ಹೇಳು, ನಾನು ಇರೋ ಗಂಟ ನಿನ್ಗೇನು ಆಗಕ್ಕಿಲ್ಲ. ಸರಿ ದ್ಯಾವ್ರ ಬಂದಾಗ ಬಂದು ನಿನ್ನ ಕಾಪಾಡಿದ್ಯಾರು ಅಂತ ಕೇಳ್ತಾರೆ ಲೋಕಿ. ಇಲ್ಲೇ ಪಕ್ಕದೂರರು ರತ್ನಕ್ಕ ಅಂತ, ಶಾನೆ ಒಳ್ಳೆ ಜನ ಅಂತ ಲೋಕಿ ಅಕ್ಕ ಹೇಳ್ತಾರೆ. ಜೀವ ಉಳಿಸಿದ ಋಣ ದ್ಯಾವ್ರ ಋಣಕ್ಕಿಂತ ಭಾರ ಅಂತ ಹೇಳ್ತಾರೆ. ಅವ್ರನ್ನ ಒಂದ್ಸಲ ನೋಡಿ ಮನ್ಸ್ಫೂರ್ತಿಯಾಗಿ ಕೈ ಮುಗಿಬೇಕು ಅಂತ ಅನಿಸ್ತೈತಿ ಅಂತ ಲೋಕಿ ಹೇಳ್ತಾರೆ. ನಾನು ಅದೇ ಅನ್ಕಂತಿದ್ದೆ, ಬೆಳಗ್ಗೆ ಹೋಗ್ಬಿಟ್ಟು ಬರೋಣ ಬಿಡು ಅಂತ ಲೋಕಿ ಅಕ್ಕ ಹೇಳ್ತಾರೆ. ಹೋಗಿ ನೀರು ಇಕ್ಕೋ ಅಂತ ಅವ್ರ ಅಕ್ಕ ಹೇಳಿದಾಗ ಸರಿ ಅಕ್ಕ ಅಂತ ಲೋಕಿ ಅವರು ಒಳಗಡೆ ಹೋಯ್ತಾರೆ. ಈ ಕಡೆ ಚೆಲುವರಾಜ್ ಪೇಪರ್ ಹಿಡ್ಕೊಂಡು ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ರತ್ನ ಅವ್ರು ಬಂದ್ಬಿಟ್ಟು, ಅಲ್ಲ ಕಣಯ್ಯ, ಊರ್ ತುಂಬಾ ಪೋಸ್ಟರ್ ಅಂಟಿಸ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಡು, ಯಾವ್ದೇ ಕಾರಣಕ್ಕೂ ಈ ಮದ್ವೆ ನಡೆಯಕ್ಕಿಲ್ಲ ಅಂತ ನಂಬಿಕೆ ಕೊಟ್ಬಿಟ್ಟು ಪೇಪರ್ ಓದ್ಕೊಂಡ್ ಕುಂತ್ರೆ ಹೆಂಗಯ್ಯ ಅಂತ ಹೇಳ್ತಾರೆ ರತ್ನ ಅವರು. ಬೆಳಿಗ್ಗೆ ಅಲ್ಲಿ ಏನಾಗುತ್ತೆ ಏನಂತ ಒಂದೇ ಸಮಕ್ಕೆ ನನ್ನ ಜೀವ ಬಡ್ಕೊಂತ ಐತೆ, ನಾನ್ ಸುಮ್ಕೆ ಕುಂತಿದೀನಿ ಅಂತ ಯಾರು ಹೇಳಿದವ್ರ ರತ್ನಿ, ಮದ್ವೆ ಹೆಂಗ್ ನಿಲ್ಸೋದಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಚೆಲುವ ಹೇಳ್ತಾರೆ. ನೀನ್ ಏನ್ ಮಾಡ್ತೀವ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ, ಹೋಗ್ಲಿ ನೀನ್ ಏನ್ ಮಾಡ್ಬೇಕಂತ ಅದನ್ನಾದ್ರೂ ಹೇಳಯ್ಯ ಅಂತ ರತ್ನ ಕೇಳ್ತಾರೆ. ರತ್ನ, ಈ ಪೇಪರ್ ನೋಡಿದ್ಮ್ಯಾಕೆ ಮದ್ವೆ ನಿಲ್ಸಕ್ ಒಂದ್ ದಾರಿ ಸಿಕ್ಕೈತೆ, ಏನಾದ್ರೂ ಪೇಪರ್ಗೆ ಹಾಕ್ಸಕ್ ಮಾಡಿದ್ಯಾ ಹೆಂಗೆ ಅಂತ ರತ್ನವ್ರು ಕೇಳ್ತಾರೆ. ಹಂಗಲ್ಲ ಕಣಮ್ಮಿ, ನಾಳೆ ಒತ್ತಾರಕ್ಕೆ 8 ಗಂಟೆಗೆ ಪಕ್ಷದ ನಾಯಕರು ಮಂಡ್ಯಕ್ ಬರ್ತವ್ರೆ ಅಂತ ಪೇಪರ್ ಅಲ್ಲಿ ಬರ್ದವ್ರೆ, ಅವ್ರಿಗೆ ಹೆಂಗಾದ್ರೂ ಮಾಡಿ ಕಂಡು ಅವ್ರಿಗೆ ವಿಚಾರ ತಿಳಿಸ್ಬಿಟ್ಟು ಹಾಲಿಗೆ ಬಿದ್ಬಿಟ್ಟು ಹೆಂಗಾದ್ರೂ ಮಾಡಿ ಮದ್ವೆ ನಿಲ್ಸಿ ಅಂತ ಕೇಳ್ಕೊಂಡು ನಾಯಕರು ಹೇಳಿದ್ರೆ ಅವ್ರ ಬೀಗರು ಮಾತನ್ನ ಕೇಳ್ತಾರೆ ಅಂತ ಚೆಲುವ ಹೇಳಿದಾಗ ರತ್ನ ಅವ್ರು ಹೇಳ್ತಾರೆ, ನೀನ್ ಹೇಳೋದು ಸರಿ ಕಣಯ್ಯ, ಆದ್ರೆ ನಾಯಕರು ನಮ್ಮಂತ ಸಾಮಾನ್ಯ ಜನಗಳ ಜೊತೆಗೆ ಮಾತಾಡ್ತಾರೇನಯ್ಯ ಅಂತ ಕೇಳ್ತಾರೆ. ರತ್ನ, ನಮ್ಮನ್ನ ಸಾಮಾನ್ಯ ಜನ ಅಂತ ಯಾರು ಹೇಳಿದವರು, ನಾನ್ ಯಾರೇ, ನಾನು ಶಿವರಾಮೇಗೌಡ್ರ ಬೀಗ ಅನ್ನೋದು ಒಂದ್ ಸಾಕು ಹತ್ರ ಹೋಗಿ ಮಾತಾಡೋದಿಕ್ಕೆ. ನಾನು ನನ್ನ ಮಗಳು ಬಾಳ್ ಉಳ್ಸೋದಕ್ಕೋಸ್ಕರ ಏನಾದ್ರೂ ಮಾಡ್ತೀನಿ, ಯಾರ್ ಬೇಕಾದ್ರೂ ಕಾಲ್ ಹಿಡಿತೀನಿ, ಒಟ್ನಲ್ಲಿ ನಮ್ಮ ಮಳೆಯಂದ್ರಿಗೆ ಇನ್ನೊಂದ್ ಮದ್ವೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಮಾಡ್ಕೊಡಕ್ಕಿಲ್ಲ, ನೀನು ಚಿಂತೆ ಮಾಡ್ಬೇಡ ಅಂತ ಚೆಲುವ ಹೇಳ್ತಾರೆ. ನೀನ್ ಏನಾದ್ರೂ ಮಾಡ್ತೀಯ ಅನ್ನೋ ನಂಬಿಕೆ ಐತಿ ಕಣಯ್ಯ, ಆದ್ರೂ ಏನಾಗುತ್ತೋ ಅನ್ನೋ ಆತಂಕ ಇನ್ನೊಂದ್ ಕಡೆ ಕಾಡ್ತಾ ಇದೆ ಅಂತ ಹೇಳ್ತಾರೆ ರತ್ನ ಅವರು. ಚೆಲುವ ಇರೋ ಗಂಟ ಯಾವುದೇ ಕಾರಣಕ್ಕೂ ಈ ಮದ್ವೆ ನಡೆಯಕ್ಕಿಲ್ಲ ಕಣಂತೆ, ನೀನು ನಿಶ್ಚಿಂತೆಯಾಗಿರು ಅಂತ ಹೇಳ್ತಾರೆ ಚೆಲುವ. ಈ ಕಡೆ ಶಿವರಾಮೇಗೌಡರು ಯೋಚನೆ ಮಾಡ್ಕೊಂಡ್ ಕೂತಿರ್ತಾರೆ. ಭದ್ರ ಅವ್ರು ಬಂದ್ಬಿಟ್ಟು ನನ್ನ ಮದ್ವೆ ವಿಚಾರದಾಗೆ ನಿಧಾನವಾಗಿ ಸ್ವಲ್ಪ ಯೋಚನೆ ಮಾಡಿ ನೋಡಪ್ಪ ಅಂತ ಹೇಳಿದ್ದನ್ನ ಫೀಲ್ ಮಾಡ್ಕೋತಾ ಇರ್ತಾರೆ. ಮೋಹನ್ ಅವರು ನೀರ್ ತಗೊಂಡು ಅಲ್ಲಿಗೆ ಬರ್ತಾರೆ. ಯಾಕ್ರಿ ನಿಮ್ಗೆ ಇನ್ನೂ ನಿದ್ದೆ ಬಂದಿಲ್ವೇ ಅಂತ ಕೇಳ್ತಾರೆ. ಇಲ್ಲಿ ಇಷ್ಟೆಲ್ಲ ನಡೀತಾ ಇದೆ, ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಹೆಂಗ್ ನಿದ್ದೆ ಬರುತ್ತೆ ಮೋಹನ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಆಗೋದೆಲ್ಲ ಆಗೋಗೈತೆ, ಬೆಳಿಗ್ಗೆ ಮದ್ವೆ ಏರ್ಪಾಡು ಆಗೈತೆ, ಮತ್ ಯಾಕೆ ಯೋಚನೆ ಮಾಡ್ತಾ ಇದೀರ ಅಂತ ಮೋಹನ ಕೇಳ್ತಾರೆ. ಯೋಚನೆ ಮಾಡ್ತಾ ಇದ್ದೀನಿ, ಹಟ್ಟಿ ವಿಚಾರ, ಹಟ್ಟಿಯಿಂದ ಹೊರಗಡೆ ಹೋಗ್ಬಾರ್ದು ಅಂತ ಅನ್ಕೊಂಡಿದ್ದೆ, ಆದ್ರೆ ಅದು ಹಟ್ಟಿ ಬಿಟ್ಟು ಊರಿಂದ ಆಚೆಗನೆ ಹೋಗ್ಬಿಟ್ಟೈತೆ, ಇದರಿಂದ ಏನ್ ಸಮಸ್ಯೆ ಆಗುತ್ತೋ ಅಂತ ಚಿಂತೆ ಆಗ್ಬಿಟ್ಟೈತೆ ಮೋಹನ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇದರಿಂದ ನಿಮ್ ರಾಜಕೀಯಕ್ಕೆ ತೊಂದರೆ ಆಗುತ್ತಂತ ಚಿಂತೆ ಮಾಡ್ತಾ ಇದೀರ ಅಂತ ಮೋಹನ ಕೇಳ್ತಾರೆ. ಮೋಹನ, ಈ ರಾಜಕೀಯ ಅಧಿಕಾರ ಅವೆಲ್ಲ ಈಗ ಬಂದಿರೋದು, ಆದ್ರೆ ನಮ್ಮ ಮನೆ ಮರ್ವಾದೆ ಘನತೆ ಇದು ನನಗೆ ಮುಖ್ಯ ಮೋಹನ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಈ ವಿಚಾರ ಏನಾದ್ರೂ ನ್ಯೂಸ್ನವ್ರಿಗೆ ಗೊತ್ತಾಗ್ಬಿಟ್ರೆ ಶಾನೆ ತೊಂದರೆ ಆಗ್ಬಿಡುತ್ತೆ ಮೋಹನ ಅಂತ ಹೇಳ್ತಾರೆ ಶಿವರಾಮೇಗೌಡರು. ನ್ಯೂಸ್ನವ್ರಿಗೆ ಗೊತ್ತಾಗ್ದಂಗೆ ನಾನೇನಾದ್ರೂ ಮಾಡ್ತೀನಿ ಅಂತ ಗೋವಿಂದ ಹೇಳಿದನಲ್ಲ ಬಿಡಿ ಅಂತ ಮೋಹನ ಹೇಳ್ತಾರೆ. ಹಂಗೇನಾದ್ರೂ ಗೊತ್ತಾದ್ರೂ ಅವನು ನಿಮ್ಮನ್ನ ಕೇಳ್ದಲ್ಲೇ ಏನು ಗೊತ್ತಾಗಕ್ಕಿಲ್ಲ ಅಲ್ವೇ, ಅವಾಗ ಏನಾದ್ರೂ ಮಾಡಿದ್ರಾಯ್ತು ಬಿಡಿ ಅಂತ ಮೋಹನ ಹೇಳ್ತಾರೆ. ಅವನು ಏನಾದ್ರೂ ಮಾಡ್ಕೊಂತಾನೆ ದಿಟ, ಆದ್ರೆ ಅಪ್ಪಿ ತಪ್ಪಿ ಈ ನ್ಯೂಸ್ ಚಾನಲ್ವರಿಗೆ ಈ ವಿಷಯ ಗೊತ್ತಾಗ್ಬಿಟ್ರೆ ಅದು ಬೇರೆ ತಿರುವೆ ಪಟ್ಕೊಂಡ್ಬಿಡ್ತತ್ ಮೋಹನ. ಇದರಿಂದ ನಮ್ಮ ಮನೆತನಕ್ ಮಾತ್ರ ಅಲ್ಲ, ನನಗೆ ನಂಬಿ ಅಧಿಕಾರ ಕೊಟ್ಟಿರೋ ಪಕ್ಷಕರಿಗೆಲ್ಲ ಮುಜುಗರ ಆಗ್ಬಿಡುತ್ತೆ. ಇದೆಲ್ಲ ನ್ಯೂಸಲ್ಲಿ ಬಂದು ದೊಡ್ಡ ಅವಾಂತರ ಆಗಿ ನಾನು ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದ್ಬಿಟ್ರೆ
ಅದಕ್ಕಿಂತ ಅವಮಾನ ಬೇರೆ ಯಾವುದೂ ಇಲ್ಲ ಮೋಹನ ಅಂತ ಫೀಲ್ ಮಾಡ್ಕೊಳ್ತಾ ಇರ್ತಾರೆ. ಅದಕ್ಕೇನೆ ವತಾರಕ್ಕೆ ಹೋಗಿ ರಾಜೀನಾಮೆ ಕೊಟ್ಬಿಟ್ಟು ಬರೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ರೀ ಹಂಗೆಲ್ಲ ಆತ್ರಪಟ್ಟು ಯಾವ ನಿರ್ಧಾರ ತಗೋಬೇಡಿ ಅಂತ ಮೋಹನ್ ಅವ್ರು ಹೇಳ್ತಾರೆ. ಅದನ್ನೆಲ್ಲ ನಿಮ್ ತಮ್ಮ ನೋಡ್ಕೊತಾನೆ ಹೊಸಿ ಧೈರ್ಯವಾಗಿರಿ ಅಂತ ಹೇಳ್ತಾರೆ. ಧೈರ್ಯವಾಗಿರ್ತಾನ ಅನ್ನೋ ಮಗನೇ ಆಘಾತ ಕೊಟ್ಮೇಲೆ ನಾನು ಹೆಂಗೆ ಧೈರ್ಯವಾಗಿರ್ಲಿ ಮೋಹನ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಈ ಕಡೆ ನೋಡಿದ್ರೆ ಸಾವಿತ್ರಿ ಅವರು ಯೋಚನೆ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ವಿನಂತಿ ಅವ್ರು ಬಂದ್ಬಿಟ್ಟು ಹೇಳ್ತಾರೆ, ಇದ್ಯಾಕವ ಮಲ್ಕೊಳ್ಳೋದ್ ಬಿಟ್ಟು ಹಿಂಗ್ ನಿಂತಿದಿ, ಇವಾಗ ನಿದ್ದೆ ಬಿಟ್ಟು ಯೋಚನೆ ಮಾಡುವಂಥದ್ದು ಏನಾಗೈತೆ ಹೇಳು, ಕುತ್ತಿಗೆಗೆ ತಾಳಿ ಬೀಳೋ ಗಂಟ ನನಗೆ ನಂಬಿಕೆನೇ ಇಲ್ಲ, ಇಷ್ಟು ವರ್ಷದ ಕನಸು ನನ್ಸಾದ್ಮೇಕೆನೆ ನನ್ನ ಮನ್ಸು ನಿರಾಳ ಆಗೋದು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಅವ ಕನಸು ನನ್ಸ್ನ ಮಾಡ್ಕೊಳ್ಳೋ ದಾರಿಲಿ ಆಗ್ಲೇ ಮುಕ್ಕಾಲ್ ಭಾಗ ಬಂದ್ಬಿಟ್ಟಿದೀವಿ, ಜೊತೆಗೆ ದೊಡ್ಡ ಮಾವನೇ ನಮ್ಮ ಪರವಾಗಿ ನಿಂತಿರ್ಬೇಕಾದ್ರೆ ಯಾರ ಕೈಯಿಂದಲೂ ಈ ಮದ್ವೆ ತಡೆಯಕ್ ಆಗಕ್ಕಿಲ್ಲ ಕಣವ ಅಂತ ವಿನಂತಿ ಹೇಳ್ತಾರೆ. ಈ ದುರಂಕಾರನೇ ಬೇಡ ಅಂತ ಇರೋದು, ನಮ್ಮ ಜೊತೆಗೆ ನಮ್ಮ ಅಣ್ಣ ಚಿಕ್ಕತ್ಗೆ ಎಲ್ರೂ ಇರ್ಬೋದು, ಆದ್ರೆ ನಾವು ಕಟ್ಟಿರೋ ಸಂತೆ ಸುಳ್ಳಿನ ಸಂತೆ, ಸತ್ತಿದ್ದಲ್ಲ ಸತ್ಯ ಒಂದು ನಮ್ಮ ಪರವಾಗಿದ್ದಿದ್ರೆ ನಾನೇನು ಚಿಂತೆ ಮಾಡ್ತಾ ಇರ್ಲಿಲ್ಲ. ಆದ್ರೆ ಈ ಮದ್ವೆ ಮಂಟಪನೇ ಈ ಸುಳ್ಳಿನಿಂದ ಅಲಂಕಾರ ಮಾಡ್ತಾ ಇದೀವಿ, ಯಾವ ಕ್ಷಣದಲ್ಲಿ ಅದು ಕುಸ್ತು ಬಿದ್ದೋಗುತ್ತನ್ನೋ ಭಯ ಅಂತ ಸಾವಿತ್ರಿ ಹೇಳ್ತಾರೆ. ನಾ ಕಟ್ಟಿರೋದು ಸುಳ್ಳಿನ ಮಂಟಪನೇ ಆಗಿರ್ಬೋದು, ಆದ್ರೆ ಅದು ಶಾನೆ ಭದ್ರವಾಗೈತೆ, ಆಟ ಸುಲಭವಾಗಿ ಕುಸ್ತು ಬೀಳಕ್ಕಿಲ್ಲ, ನೀನ್ ಸುಮ್ಕಿರವ ಅಂತ ವಿನಂತಿ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಭದ್ರವ್ರು ಯೋಚನೆ ಮಾಡ್ತಾ ಇರ್ತಾರೆ. ಕ್ವಾಟ್ಲೆ ಅವ್ರು ಹೇಳಿದ್ದನ್ನ ಮೊದಲು ಸಿಟ್ಟಲ್ಲಿ ಮಾತಾಡ್ತಿದ್ ಚಿಕ್ಕವ್ವ ಮಾತಿನ ವರ್ಷನೇ ಬದಲಾಯಿಸ್ಬಿಟ್ರು ಅಂತ ಅಂತೀನಿ ಅಂದದ್ದು ನೆನ್ಪು ಮಾಡ್ಕೋತಾರೆ. ಅವ್ರಿಬ್ರು ಏನೋ ಮಾತಾಡ್ತಾ ಇದ್ರು, ಕ್ವಾಟ್ಲೆ ಹೋಗಿದ ತಕ್ಷಣ ಮಾತೇ ನಿಲ್ಸಿದ್ರು. ಆಮೇಲೆ ಅವ್ರ ಫೋನಲ್ಲಿ ಯಾರ ಹತ್ರ ಮಾತಾಡ್ತಾ ಇದ್ರು, ಪೊಲೀಸರಿಗೆ ಫೋನ್ ಮಾಡಿ ಅಪ್ಪಯ್ಯನ ಜೈಲಿಗೆ ಹಾಕ್ಸಿರೋದು ವಿದ್ಯೆ ಅಂತ ಗೊತ್ತಾಗೈತೆ. ಇದ್ರು ಅವ್ರು ಅಷ್ಟೊಂದು ತಲೆ ಕೆಡ್ಸ್ಕೊಂತ ಇದಾರ ಅಂದ್ಮ್ಯಾಕೆ ಏನೋ ಭಾರಿ ವಿಚಾರನೇ ಇರ್ಬೇಕು. ಇದೆಲ್ಲ ನೋಡ್ತಾ ಇದ್ರೆ ನನ್ನ ಹಿಂದೆ ಭಾರಿ ದೊಡ್ಡ ಸಂಚೆ ನಡೆದಂಗೈತೆ. ಸಂಚೆ ಏನು ಅಂತ ಬಯಲಾಗ್ಬೇಕಂದ್ರೆ ಮೊದ್ಲು ಆ ಫೋನಿನ ವಿಚಾರ ಗೊತ್ತಾಗ್ಬೇಕು, ಅದು ಏನಂತ ಕಂಡಿಲೇಬೇಕು ಅಂತ ಭದ್ರವ್ರು ಹೇಳ್ತಾರೆ. ಈ ಕಡೆ ವಿದ್ಯೆಯವರು ಪೂಜೆ ಸಾಮಾನುಗಳೆಲ್ಲ ತಯಾರಿ ಮಾಡ್ಕೋತಾ ಇರ್ತಾರೆ. ಚಂಪವ್ರು ಹೇಳ್ತಾರೆ, ಒತ್ತಾರೆ ಆದ್ರೆ ಮದ್ವೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ವಿದ್ಯಾಕ್ಕ, ನೋಡಿದ್ರೆ ಸುಮಂಗ್ಲಿ ಪೂಜೆಗೆ ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದಿ, ಇದನ್ನೆಲ್ಲ ನೋಡ್ರೆ ನನ್ನ ಜೀವ ಡವ ಡವ ಅಂತ ಐತೆ, ನಿಂಗೆ ಭಯ ಆಗ್ತಾ ಇಲ್ವೇ ಅಂತ ಚಂಪಾ ಹೇಳ್ತಾರೆ. ಚಂಪಾ ಈ ಮದ್ವೆ ನಡೆಯಲ್ಲ ಅಂದ್ಮ್ಯಾಕೆ ನಾನು ಯಾಕೆ ಭಯ ಪಡ್ಲಿ, ಏನು ಚಿಂತೆ ಮಾಡಬೇಡ ಧೈರ್ಯವಾಗಿರುವಂತ ವಿದ್ಯೆ ಹೇಳ್ತಾರೆ. ಇನ್ನ ಈ ನಂಬಿಕೆ ಧೈರ್ಯ ನೋಡ್ತಾ ಇದ್ರೆ ಮಾತ್ ಮೇಲೂ ನನಗೆ ವಿಶ್ವಾಸ ಬರ್ತಾ ಐತೆ, ಆದ್ರೆ ದೊಡ್ಡ ಮಾವನ ಈ ಮದ್ವೆ ಮಾಡೋಕ್ ನಿಂತಿರೋದ್ರಿಂದ ಯಾವ ನಂಬಿಕೆ ಮೇಲೆ ಈ ಮಾತು ಹೇಳ್ತಾಳೆ ಅಂತ ಅನುಮಾನ ಕಾಡ್ತಾ ಇದೆ ಅಂತ ಚಂಪಾ ಹೇಳ್ತಾರೆ. ಚಂಪಾ ನಾನು ಆ ದೇವ್ರನ್ನ ನಂಬಿದೀನಿ, ಆ ದೇವ್ರು ಯಾವತ್ತೂ ನನಗೆ ಮೋಸ ಮಾಡಕ್ಕಿಲ್ಲ ಅಂತ ಆ ದೇವ್ರನ್ನ ನಾನು ನಂಬಿದೀನಿ, ಅದೇ ಧೈರ್ಯದ ಮೇಲೆ ನಾನು ಪೂಜೆ ಮಾಡ್ತಾ ಇರೋದಂತ ವಿದ್ಯಾ ಹೇಳ್ತಾರೆ. ಈ ಕಡೆ ವಿದ್ಯೆಯವರು ಪೂಜೆಗೆಲ್ಲ ತಯಾರಿ ಮಾಡ್ಕೊತ ಇದ್ರೆ ಭದ್ರವ್ರು ಅಲ್ಲಿಗೆ ಬಂದ್ಬಿಟ್ಟು ವಿದ್ಯಾ ಅಂತ ಕರೀತಾರೆ. ಅವಾಗ ಏನ್ ಗೌಡ್ರೆ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ. ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ಅಂತ ಭದ್ರವ್ರು ಹೇಳಿದಾಗ, ಮೊದಲು ಸುಮಂಗ್ಲಿಯರ್ಕಿಂತ ಗಂಡ ನನಗೆ ಆಶೀರ್ವಾದ ಮಾಡಬೇಕು ಮಾಡಿ ಅಂತ ಕೇಳ್ತಾರೆ. ಆಗ ಭದ್ರವರು ಸರಿ ನೀನು ಏನು ಅಂದ್ಕೊಂಡಿದ್ಯಾ ಅದು ಆಗಲಿ ಅಂತ ಅಂದು ವಿದ್ಯೆಯವರು ಆಶೀರ್ವಾದ ಪಡಿಬೇಕಾದ್ರೆ ಅವರು ಆಶೀರ್ವಾದನ ಮಾಡ್ತಾರೆ. ಸರಿ ಅವತ್ತು ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದೆಲ್ಲ ನೀನೇ ತಾನೇ ಅಂತ ಕೇಳಿದಾಗ, ಅದು ಫೋನ್ ಮಾಡಿದ್ದು ಆಯಿತು, ಶಿಕ್ಷೆ ಕೊಟ್ಟಿದ್ದು ಆಯಿತು, ಇವಾಗ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ, ಈಗ ಅದೆಲ್ಲ ಮಾತ್ಯಾಕೆ ಅಂತ ವಿದ್ಯಾರು ಹೇಳಿದಾಗ, ಇಲ್ಲ ಲೋಕಿ ಅನ್ನೋ ಹತ್ರ ನೀನೇನಾದರೂ ಫೋನ್ ತೊಗೊಂಡಿದ್ಯಾ ಅಂತ ಕೇಳಿದಾಗ, ಅಯ್ಯೋ ನಮ್ಮ ಮಟ್ಟಿಲೇ ಫೋನ್ ಇತ್ತಲ್ಲ ಅವ್ರದ್ದು ಯಾಕೆ ತೊಗೊಂಡ್ಲಿ ಅಂತ ವಿದ್ಯೆಯವರು ಹೇಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ.